ಇವತ್ತಿನ ರೆಸಿಪಿ ಚಿರ್ಕವರೆಕಾಳು ಸಾಂಬಾರು ಅಂತ ನಮ್ಮ ಸೈಡ್ ಹೇಳ್ತೀವಿ. ಹಾಸನ ಸೈಡ್, ಮೈಸೂರು ಸೈಡೆಲ್ಲ, ದಾವಣಗೆರೆ ಸೈಡೆಲ್ಲ ಇಸ್ಕಿದ ಬೇಳೆ ಸಾಂಬಾರು ಅಂತ ಹೇಳ್ತಾರೆ. ಅದಕ್ಕೆ ಆ ಸಾಂಬಾರು ಮಾಡಿ ಆದಮೇಲೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಎಗ್ಗು. ಇದು ನಮ್ಮಮ್ಮ ಮಾಡೋರು. ಚಿರ್ಕವರೆಕಾಳು ಸಾಂಬಾರು ಮಾಡಿ ಆದಮೇಲೆ ಒಂದು ಟೈಮಿಗೆ ಆಗುವಷ್ಟು ಒಂದು ಪಾತ್ರೆಗೆ ಸಾಂಬಾರನ್ನ ಎತ್ತಿಟ್ಕೊಂಡು ಅದನ್ನು ಗ್ಯಾಸ್ ಆನ್ ಮಾಡಿ ಸಿಮ್ ಮಾಡಿ ಅದರೊಳಗಡೆಗೆ ಡೈರೆಕ್ಟ್ ಎಗ್ ಹಾಕೋರು. ಓಪನ್ ಮಾಡಿ ನೋಡಿ, ಇವಾಗ ನಾನು ಮಾಡ್ತಾಯಿದ್ದೀನಿ, ಒಂದು ಸ್ಪೂನ್ ಸಹಾಯದಿಂದ ಚಾಕು ನೈಫಿಂದಾಗಲಿ ಅದನ್ನು ಸ್ವಲ್ಪ ಮಧ್ಯಕ್ಕೆ ಇದು ಮಾಡಿ ಅದನ್ನು ನಾವು ಎಗ್ ಹಾಕ್ತಾ ಬಂದರೆ ಡೈರೆಕ್ಟ್ ಅದಾಕ್ಬಿಟ್ಟು ಸಿಮ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಅದನ್ನು ಬೇಯ್ದಕ್ಕೆ ಬಿಟ್ಬಿಡಿ, ಸಿಮ್ ಮಾಡಿ ಅದನ್ನು. ನೆಕ್ಸ್ಟು ಅದು ಒಂದು 10 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ಅದನ್ನು ತಿರುಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗುತ್ತೆ. ಅನ್ನ ತುಪ್ಪದ ಜೊತೆ ಊಟ ಮಾಡೋದು ತುಂಬ ಚೆನ್ನಾಗಿ, ಮುದ್ದೆಗೂ ತುಂಬ ಗುಡ್ ಕಾಂಬಿನೇಷನ್. ಬಟ್ ಅವತ್ತು ನಾನು ಮುದ್ದೆ ಮಾಡಿರಲಿಲ್ಲ, ಹಾಗಾಗಿ ರೈಸಿಗೂ ತುಂಬ ಒಳ್ಳೆ ಗುಡ್ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನೀವು ನನಗೆ ಹೇಳಿ. ನೋಡಿ, ವೆಲ್ಕಮ್ ಟು ಮೈ ವಿಡಿಯೋ. ಚಿರ್ಕವರೆಕಾಳು ಸಾಂಬಾರಿಗೆ ಬೇಕಾದಂಥ ರುಬ್ಬೋದಕ್ಕೆ, ಮಸಾಲೆ ರುಬ್ಬೋದಕ್ಕೆ 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ 1 ಸ್ಪೂನ್ ಕಡಲೆ, ಅರ್ಧ ಭಾಗದಲ್ಲಿ ಅರ್ಧ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಗಸಗಸೆ, ಕೊತ್ತಂಬರಿ, ಖಾರದ ಪುಡಿ, ಸಾಂಬಾರು ಪುಡಿ, ಇಷ್ಟನ್ನು ರುಬ್ಬೋದಕ್ಕೆ ಬೇಕಾದಂಥ ಮಸಾಲೆ. ಅದನ್ನು ನೀರು ಹಾಕಿ ನುಣ್ಣು ರುಬ್ಬಿಟ್ಕೊಳ್ಳಿ ಒಂದು ಸೈಡು, ಮಿಕ್ಸಿ ಮಾಡಿಡಿ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು, ಒಂದು ಕುಕ್ಕರ್ ಪಾನ್ ತೊಗೊಂಡು ಎಣ್ಣೆ ಬಿಡಿ 1-2 ಸ್ಪೂನ್. ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಆದಮೇಲೆ ನೆಕ್ಸ್ಟ್ ಕರಿಬೇವು ಆ್ಯಡ್ ಮಾಡಬೇಕು. ಕರಿಬೇವು ಆದಮೇಲೆ ನೆಕ್ಸ್ಟು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರಬೇಕು. ಈರುಳ್ಳಿನ ನೋಡಿ, ಅದು ಸ್ವಲ್ಪ ಹಾಕಿ 1-2 ನಿಮಿಷ ಅದು ಫ್ರೈ ಆಗಲಿ, ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಅದು 1-2 ನಿಮಿಷ. ನೆಕ್ಸ್ಟು ನಾನು ಚಿರ್ಕವರೆಕಾಳು ನೋಡಿ, ಅದು ಒಂದು ಅರ್ಧ ಕೆಜಿ 3/4 ಕೆಜಿ ಅವರೆಕಾಯಿನ ತೆಗೆದು ಬಿಡಿಸಿ ನೆನೆಹಾಕಿ ಅದನ್ನು ಚಿಲ್ಕಿಸಿಟ್ಟಿದ್ದೆ. ಅದು ಮತ್ತು ಟೊಮೊಟೊ, ಒಂದು ಆಲೂಗೆಡ್ಡೆನ ಆ್ಯಡ್ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಓನ್ಲಿ ಚಿರ್ಕವರೆಕಾಳು ಸಾಂಬಾರು ಅಂದರೆ ಬರೀ ಅವರೆಕಾಳು ಅಷ್ಟೇ ಚಿಲ್ಕಿಸ್ಬಿಟ್ಟು ಹಾಕ್ಬೇಡಿ, ಅದಕ್ಕೊಂದು ಆ್ಯಡ್ ಮಾಡಿ ಟೊಮೊಟೊನ, ಇದನ್ನು ಆಲೂಗೆಡ್ಡೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟ್ನ ನೋಡಿ ನೀವು ಒಂದು ಸಲ ಆ್ಯಡ್ ಮಾಡಿ. ನೆಕ್ಸ್ಟು ಅದು ಸ್ವಲ್ಪ ಒಂದು 10 ಮಿನಿಟ್ಸ್ ಅದು ಸ್ವಲ್ಪ ಫ್ರೈ ಆಗಲಿ. ನೀರಿನ ಅಂಶ ಎಲ್ಲ ಅದು ಹೋಗಬೇಕು. ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ ಸ್ವಲ್ಪ ಎಲ್ಲೋ ಹಾಕಿ ಅದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡಿ ಒಂದು 10-20 ನಿಮಿಷ. ನೀರಿನ ಅಂಶ ಎಲ್ಲ ಹೋಗಬೇಕು, ಅದು ನೀಟಾಗಿ ಫ್ರೈ ಆಗಲಿ. ನೋಡಿ, ಈಗ ಎಲ್ಲೋ ಹಾಕಿದ್ದೀನಿ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅದನ್ನು ಎಷ್ಟು ತುಂಬ ನೀಟಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಾಗುತ್ತೆ ನೋಡಿ. ಈಗ ಅದಕ್ಕೆ ಹಸಿ ಖಾರ ನಾವು ರುಬ್ಬಿದ್ವಲ್ಲ, ಮಿಕ್ಸಿ ಮಾಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿ. ಅದಕ್ಕೆ ಅದು ಸ್ವಲ್ಪ ಹಸಿ ಖಾರ ಇರುತ್ತೆ, ಹಸಿ ಸ್ಮೆಲ್ ಸ್ವಲ್ಪ ಹೋಗಬೇಕು, ಅದು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ. ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸಿ. ಒಂದು ಕುದಿ ಬಂದಮೇಲೆ ನೀವು ನೋಡಿ, ಮುಚ್ಚಿಟ್ಬಿಡಿ. ಅದನ್ನು 1-2 ನಿಮಿಷ ಅದು ಒಂದು ಕುದಿ ಬರುತ್ತೆ. ನೆಕ್ಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ, ಅಡ್ಜಸ್ಟ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು, ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ, ನಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕಿ. ಆ್ಯಕ್ಚುಲಿ ನಾರ್ಮಲ್ ಮಾಡಿ, ಗಟ್ಟಿನೂ ಮಾಡಬೇಡಿ, ತೆಳುವೂ ಮಾಡಬೇಡಿ, ನಾರ್ಮಲ್ ಆಗಿರಲಿ. ನೋಡಿ, ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ, ನಮಗೆ ಸಾಕು ಇಷ್ಟೇ ಅಂತ, ಕರೆಕ್ಟ್ ಇದೆ ನಮಗೆ. ಆ್ಯಕ್ಚುಲಿ ಅದು ಬೆಂದ ಮೇಲೆ ಸ್ವಲ್ಪ ತೆಳುವಾಗೋಂಥ ಚಾನ್ಸಸ್ ಇರುತ್ತೆ, ನಾವು ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ. ನೋಡಿ, ಉಪ್ಪು ಹಾಕಿ ಅದನ್ನು 2 ವಿಷಲ್ ಬರೆಸಿ ಮುಚ್ಚಿಟ್ಬಿಡಿ. ಅದನ್ನು ಆಯಿತಾ, 2 ವಿಷಲ್ ಬರುತ್ತೆ. ಅದು 2 ವಿಷಲ್ ಬಂದಮೇಲೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನದ ಜೊತೆ, ನಾವು ರೊಟ್ಟಿಗೆ ಎಲ್ಲ ನಾವು ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಸಲ ಟ್ರೈ ಮಾಡಿ. 2 ವಿಷಲ್ ಬರಲಿ. ನೋಡಿ, ಈಗ ಹಾಕ್ತಾಯಿದ್ದೀನಿ. ವಿಷಲ್ ಬಂದು ಅದು ತಣ್ಣಗಾದಮೇಲೆ ಒಂದು ಪಾತ್ರೆಗೆ ನೀವು ಒಂದು ಟೈಮಿಗೆ ಆಗೋಷ್ಟು ಸಾಂಬಾರನ್ನ ತೆಗೆದಿಟ್ಕೊಳ್ಳಿ. ಅದನ್ನು ಸ್ಟವ್ ಸಿಮ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಗ್ನ ಅದಕ್ಕೆ ಹಾಕಬೇಕು. ಒಂದೊಂದೇ ಸೈಡಿಗೆ ಹಾಕಿ ಮಿಕ್ಸ್ ಮಾಡಬೇಡಿ. ನೀವು ಮಿಕ್ಸ್ ಮಾಡಿದರೆ ಚೆನ್ನಾಗಿರಲ್ಲ.
ನೋಡಿ ಸೌಟಲ್ಲಿ ಹಿಂಗೆ ಮಿಕ್ಸ್ ಮಾಡೋದು ಅದೆಲ್ಲ ಮಾಡಬೇಡಿ. ಒಂದೊಂದೇ ಸೈಡಿಗೆ ಒಂದೊಂದು ಎಗ್ ಬಿಡ್ತಾ ಹೋಗಿ. ಆ ಎಗ್ನ ನೀವು ಒಂದು 10 ಮಿನಿಟ್ಸು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ನೀವು ಹಾಗೆ ಬೇಯಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಹಿಂಗೆ ಸೌಟಿಂದ ಇನ್ನೊಂದು ಸೈಡಿಗೆ ಹಿಂಗೆ ಇದು ಮಾಡಿ ಮತ್ತೊಂದು 2 ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ, ಒಂದು 5 ನಿಮಿಷ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ. ಗುಡ್ ಕಾಂಬಿನೇಷನ್. ಒಂದು ಸಲ ನೀವು ಟ್ರೈ ಮಾಡಿ ನನಗೊಂದು ಸಲ ಹೇಳಿ ಹೇಗಿತ್ತು ಅಂತ. ನೋಡಿ, ನಾನು ಅವತ್ತು ಮುದ್ದೆ ಮಾಡಿರಲಿಲ್ಲ, ಲೇಟ್ ಆಯಿತು, ಒಂದು 10:30 ಆಯಿತು ನನಗೆ. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ನಾನು ಅಡುಗೆ ಅದಕ್ಕೋಸ್ಕರ ನಾನು ಮುದ್ದೆ ಮಾಡಲಿಲ್ಲ. ರೈಸು ಮತ್ತು ತುಪ್ಪ ಸಾಂಬಾರು ಎಂಥ ನನ್ನ ಫೇವ್ರೆಟ್ ಡಿಶ್ ಇದು. ಬಾಯಲ್ಲಿ ನೀರು ಬರುತ್ತೆ ನನಗೆ ಹೇಳ್ಬೇಕಾದ್ರೆ, ಅಷ್ಟು ಇಷ್ಟ ನನಗೆ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಾನು ಕುಟ್ಟುಂಡಿ ಅಂತ ಹೇಳ್ತೀವಿ ನಮ್ಮ ಸೈಡ್ ಹಾಸನಲ್ಲೆಲ್ಲ, ಹುಚ್ಚಳ್ಳುಡಿ ಕುಟ್ಟುಂಡಿ ಅಂತ ಹೇಳ್ತೀವಿ. ದಾವಣಗೆರೆ ಸೈಡು ಇದು ಇನ್ನೊಂದು ರೆಸಿಪಿ. ಕುರುಶ್ಲಾಣಿ ಪುಡಿ ಅಂತಾರೆ, ಕುರುಶ್ಲಾಣಿ ಕಾಳು ಅಂತಾರೆ ಹುಚ್ಚಳ್ಳಿಗೆ. ಹುಚ್ಚಳ್ಳನ್ನ ಫ್ರೈ ಮಾಡಿ ಇಟ್ಟಿದ್ದೀನಿ ನಾನು. ನೋಡಿ, ಡ್ರೈ ರೋಸ್ಟ್ ಮಾಡಬೇಕು, ಸಿಮ್ ಮಾಡಿ ಫ್ರೈ ಮಾಡಿ ಅದನ್ನು, ಆಯಿತಾ. ನೋಡಿ, ಒಂದು 10 ಮಿನಿಟ್ಸ್ ನೀವು ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಎಣ್ಣೆ ಏನೂ ಹಾಕಬೇಡಿ, ಡ್ರೈ ರೋಸ್ಟ್ ಅಷ್ಟೇ ಅದು. ಒಣಮೆಣಸಿನ್ಕಾಯಿ ಫ್ರೈ ಏನು ಮಾಡಬೇಡಿ. ಒಣಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಮೆಣಸಿನ್ಕಾಯಿ ಇವೆಲ್ಲ ಹಾಕಿ. ನೋಡಿ, ಇದನ್ನು ಡ್ರೈ ರೋಸ್ಟ್ ಮಾಡಿದ್ನು ಹುಚ್ಚಳನ್ನ. ನೋಡಿ, ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟೇ ಹಾಕಿರೋದು ನಾನು. ಕರಿಬೇವನ್ನ ಫ್ರೈ ಮಾಡಿದ್ದೀನಿ. ಒಣಮೆಣಸಿನ್ಕಾಯಿ ಹಸಿ ಇದ್ದರೆ ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಗೆ ಬಿಟ್ಬಿಡಿ, ಏನಾಗಲ್ಲ ಅದು. ಯಾವುದಕ್ಕೂ ಎಣ್ಣೆ ನೀರು ಏನೂ ಹಾಕ್ಬೇಡಿ. ಆ್ಯಕ್ಚುಲಿ ಇದು ನಾವು ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ. ಒಂದು 6 ಮಂತ್ಸ್ ಅಂತೂ ಇರುತ್ತೆ. ಔಟ್ಸೈಡನ್ನು ನಾವು ಫ್ರಿಜ್ಜಿಗಿಡ ಅಂತ ನೆಸಿಟಿಲ್ಲ, ಹೊರಗಡೆ ಒಂದು 6 ಮಂತ್ಸು ಸೇಫಾಗಿರುತ್ತೆ. ನೀರನ್ನ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ನಾವು ಹಾಕುವಂಥ ಕಂಟೈನರ್ಗಾಗಲಿ, ಆಯಿತಾ, ಯಾವ ಬಾಕ್ಸಿಗೆ ಹಾಕ್ತೀವಿ ಅದಕ್ಕೂ ಆಗಲಿ ನಾವು ನೀರಿನ ಅಂಶ ಅದಕ್ಕಿರಬಾರ್ದು. ನೋಡಿ, ಹೀಗೆ ಒಂದು ಪ್ಲೇಟಿಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಬಿಡಿ, ಆಯಿತಾ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾರೆ, ಬೇಕಿದ್ದವರು ಬೆಲ್ಲನ ಆ್ಯಡ್ ಮಾಡ್ಬೋದು. ದಾವಣಗೆರೆಯಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾರೆ, ಬಟ್ ನಮ್ಮ ಸೈಡ್ ಹಾಸನವರು ಬೆಲ್ಲ ಆ್ಯಡ್ ಮಾಡಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಬೆಲ್ಲನ, ಆಯಿತಾ. ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ, ಏನು ಪ್ರಾಬ್ಲಮ್ ಏನಿಲ್ಲ. ಇದನ್ನು ನೀವು ಆ್ಯಡ್ ಮಾಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು, ಚಿರ್ಕೋರೆಕಾಳು ಸಾಂಬಾರು ತೋರಿಸಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಮತ್ತು ಈ ಪೌಡ್ರು ಹಾಕ್ಕೊಂಡು ಮತ್ತು ಮೊಸರು ಜೊತೆ ಇದನ್ನು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾವು ಡ್ರೈ ಮಿಕ್ಸಿ ಮಾಡಬೇಕಾದ್ರೆ ಡ್ರೈ ಪೇಸ್ಟೇ ಮಾಡಬೇಕು, ಪೌಡರ್ ಥರ ಮಾಡಬೇಕು. ನೋಡಿ, ನಾನು ಇಟ್ಟಿದ್ನಲ್ಲ ಮೆಣಸಿನ್ಕಾಯಿ ಅವೆಲ್ಲ, ಫಸ್ಟು ಅದನ್ನು ರುಬ್ಬಬೇಕು ತರಿಯಾಗಿ. ನೆಕ್ಸ್ಟು ಹುಚ್ಚಳ್ಳು ಡ್ರೈ ಫ್ರೈ ಮಾಡಿರ್ತೀನಲ್ಲ, ಆ ಹುಚ್ಚಳ್ಳು ಪೌಡ್ರನ್ನ ಮಿಕ್ಸಿ ಮಾಡಬೇಕು. ನೋಡಿ, ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕಿರಲಿ, ಆಯಿತಾ. ಒಂದು ಬೌಲಿಗೆ ಹಾಕಿ ಈಗ ಇಟ್ಟಿದ್ದೀನಿ. ಬಟ್ ಅದನ್ನು ನೀವು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಬಿಟ್ಟು, ಇಲ್ಲ ಗ್ಲಾಸಿಂದಿಗೆ ಹಾಕಿ, ಯಾವುದೇ ಏರ್ ಕಂಟೈನರ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ, ಯಾವುದಕ್ಕಾದರೂ ಆಗಿ ಗ್ಲಾಸಿಂದಾಗಲಿ ಯಾವ್ದು, ನೋಡಿ ಈ ಥರ ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ 6 ಮಂತ್ಸ್ ಏನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.